ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರ ಅಂತೇಳಿ ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ. ನೀವೆಲ್ಲ ಚೆನ್ನಾಗಿರ್ತೀರ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಊರಿಂದ ಅಕ್ಕ ಅವರು ಬಂದಿದ್ದರು, ಅಕ್ಕ ಭಾವ ಮಕ್ಕಳೆಲ್ಲ ಬಂದಿದ್ದರು. ಸೊ ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ಆಫ್ಟರ್ನೂನಿಂದ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಅವರಿಗೆಲ್ಲ ಪ್ರಿಪೇರ್ ಪನ್ನೀರ್ ಕರ್ರಿ, ಚಪಾತಿ, ರೈಸು, ದಾಲು ಮಾಡಿದ್ದೆ ಗೈಸ್. ಸೊ ಅವ್ರು ಬಂದಿರಂತೆ ಸ್ವೀಟು ಮಾಡಿದ್ದೆ. ಹಾಗೆ ಕಲಿತು ಟೈಮೆಲ್ಲ ಕಲಿದ್ಮೇಲೆ ಈವ್ನಿಂಗ್ ಕುತ್ಕೊಂಡು ಟೀ ಕುಡ್ಕೊಂಡು ಕಾಲ ಕಲಿದ್ವಿ. ನೆಕ್ಸ್ಟ್ ಡೇ ನಾವು ಕಾಟೇರಮ್ಮ ಟೆಂಪಲ್ಗೆ ಸ್ಟಾರ್ಟ್ ಆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 5 PM ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. అయిపోయి చూడు మళ్ళీ ఏం కూర్చుంట్రీ ఇక మేకప్ అయ్యేది గంట ಚಿಕ್ಕಿ ನಾ ಮಾಡ್ಕೊಡ್ಲ ಲಾಗ್, ನೀನು ಎಡಿಟ್ ಮಾಡ್ಕೆ ನಾನು ಮಾಡ್ಕೊಡ್ತೀನಿ. ತಮ್ಮಲ್ಲಿ ಮಾತ್ರ ಮಸ್ತ್ ಇರೋದು ಚಿಕ್ಕಿ. ನೀನೇ ಕಷ್ಟಪಟ್ಟಿಸ್ಕೊಂಡ್ರಾ ಟ್ಯಾಲೆಂಟ್ ಉಂಟಲ್ರ ಎದುವಾ ಐಫೋನ್ ఉంటే చాలు, టాలెంట్ కూడా ఉండాలి. ಇವಾಗ ಮ್ಯಾಚಿಂಗ್ ನೋಡೋದು ಬಿಟ್ಟು ಹೊಂಡ್ರಾ ರೇ ಕುಡಲೆ ಓಯ್ ಓರ್ಲೆ ಜಲ್ದಿ ನೀನು ಹೋಗು. ಒಂದು ತಲೆ ನೋವುತ್ತಂತಲ್ಲ ಅಂತಿರೋದು ಅವ್ನು ಅವಾಗಿಂದ. ಮತ್ತು ಅದಕ್ಕೆ ಹೋಗಂತ ಹೇಳ್ತಿರೋದು ನಾವು ಕೂಡ. ಜಲ್ದಿ ಮೈ ತಗೊಂಡ್ಬಿಟ್ರೆ ಕಡಿಮೆ ಆಗ್ಬಿಡ್ತೈತೆ. ಮೋನಿಕಾನೇ ತೋರ್ಸಕತ್ತೀನಿ. ಸಾಕು చిన్న కోతి పిల్లలాగా ವಯಸ್ಸು ಹೋಗ್ಬೇಕಾರೆ ನನ್ನ ಜೊತೆ ಊರಿಗೆ. ఇప్పుడు వచ్చేసినారు నీళ్ళు ఎండి తాగినాయి. ಬೇಡ ಬೇಡ ವಾಸನೆ ಇದ್ದಾಳ. ನೀನದಿ ಬೇಯಿಸಿಲ್ಲ ಅಕ್ಕ? ಏನು ವಯಸ್ಸು ಅಕ್ಕ ಬೇಯಿಸಿಲ್ಲ ಅಮ್ಮ. ಹೋಗಲ್ಲ ಇರ್ಲಿ ಹೋಗ. పట్టి వెనక్కి 2 రోజులు వెదర్ బాగా రావచ్చు ఉంటుంది. జస్ట్ ముచ్చుకుంటుంది, రేపటికి సరిపోతుంది. ಕಾಟೇರಮ್ಮ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಬೆಳಗಿನ ಜಾವನೇ ಎದ್ಬಿಟ್ಟು ಟೀ ಕುಡ್ಕೊಂಡು ರೆಡಿ ಆಗ್ತಾಯಿದ್ವಿ. ಇಲ್ಲಿ ನಾವು ರೆಡಿ ಆಗ್ತಾಯಿದ್ರೆ ಅವ್ರು ಏನು ಮಾಡ್ತಿದ್ದಾರಲ್ಲ ಎಲ್ಲರೂ ಅಂತ ಇವಳು ನೋಡ್ತಾ ಇದ್ಲು. ಸೊ ಹಾಗೆ ರೆಡಿ ಆಗ್ತಾಯಿದ್ವಲ್ಲ. ಸೊ ಹೇಳಿ ಗೈಸ್, ಕಾಟೇರಮ್ಮ ಟೆಂಪಲ್ ಯಾರೆಲ್ಲ ಹೋಗಿ ಬಂದಿದ್ದಾರೆ, ಹೆಂಗೆ ಅನ್ನಿಸ್ತು ನಿಮಗೆ, ಹೇಗೆ ಅನ್ನಿಸ್ತು ನಿಮಗೆ? హెయిర్ కట్ మస్తుంది పిని. ఇది కూడా చెప్పను వీడియోలో, నువ్వు చెప్పని. బాగుంది. ನಾನು ಮಾತ್ರ ಫಸ್ಟ್ ಟೈಮ್ ಗೈಸ್ ನಾನು ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇರೋದು. ಅದು ಸಮ್ಮರಲ್ಲಿ. ನಮ್ಮ ಹಸ್ಬೆಂಡ್ ಬೇರೆ ಬಿಟ್ಬಿಟ್ಟು ಮನೆಯಲ್ಲೇ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಕ್ಕವರು ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ. ಸೊ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು. ಬಿಕಾಸ್ ಅವಳು ಯಾರ ಹತ್ರನೂ ಹೋಗಲ್ಲ, ನನ್ನ ಜೊತೆನೇ ಇರ್ತಾಳೆ. ಅದು ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಾಗಲ್ಲ. ಅಲ್ಲಿ ಅವ್ರ ಅಪ್ಪಾಜಿ ಇದ್ದರೆ ಸ್ವಲ್ಪ ಏನೋ ಎತ್ಕೊತಾ ಇದ್ರೇನೋ. ಸೊ ಜೊತೆಗೆ ಹೋಗಿದ್ವಿ. ಹೇಗೆ ಕಲಿತು ಅಂತ ನೋಡಿ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಕಾಟೇರಮ್ಮ ಟೆಂಪಲ್ ಬಗ್ಗೆ ಸ್ವಲ್ಪ ಮಾತಾಡೋಣ.
ಕಾಟೇರಮ್ಮ ದೇವಿ ಗ್ರಾಮ ದೇವತೆ ಎಂದು ಹಲವಾರು ಊರುಗಳಲ್ಲಿ ಪೂಜಿಸ್ತಾರೆ ಗೈಸ್. ಜನರು ಕಾಟೇರಮ್ಮ ತಾಯಿಯನ್ನು ಶಕ್ತಿ ದೇವತೆ ಆಗಿ ನಂಬುತ್ತಾರೆ. ಇಲ್ಲಿ ಕಾಟೇರಮ್ಮ ದೇವಗಳಿಗೆ ಸಾಮಾನ್ಯವಾಗಿ ವಿಶೇಷ ಪೂಜೆಗಳು, ಜಾತ್ರೆ ಮತ್ತು ಹಬ್ಬಗಳು, ಹರಕೆ, ಪೂಜೆ, ಅನ್ನದಾನ ಎಲ್ಲ ಇರುತ್ತೆ. ಕಾರ್ಯಕ್ರಮಗಳು, ಡೊಳ್ಳು, ಕುಣಿತ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿ. ಸೊ ಈ ವಿಶಿಷ್ಟತೆ ನಾನು ತುಂಬ ಫಸ್ಟ್ ಟೈಮ್ ನಾನು ಕೇಳಿರೋದು. ಒಂದು ಸಾರಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ. ಆ ಎಕ್ಸ್ಪೀರಿಯನ್ಸ್ ತುಂಬಾ ಇತ್ತು. ವಿಡಿಯೋ ಕೊನೆವರೆಗೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾಟೇರಮ್ಮ ಟೆಂಪಲ್ ತೋರಿಸ್ತೀನಿ. ಬಟ್ ಸಮ್ಮರಲ್ಲಿ ಬಿಟ್ಟಿದ್ವಿ ನಾವಿಲ್ಲಿ. ಸಮ್ಮರಲ್ಲಿ ಹೋಗಿದ್ದ ಕಾರಣ ನಮಗೆ ತುಂಬ ಹೆವಿ ಅನ್ನಿಸ್ತು. ಯಾಕಂದರೆ ನಮಗೆ ಬಸ್ಸಲ್ಲಿ ಹೋಗಿ ಬಂದಿವಲ್ಲ, ಬಸ್ ಬೇರೆ ನಮಗೆ ಬೇಗ ಸಿಗಲಿಲ್ಲ ಗೈಸ್. ಅಲ್ಲಿ ನಮಗೆ ಬಸ್ ಬೇರೆ ಇನ್ನೂ ಟೈಮ್ ಬೇಕಾದ್ರೆ ಎಲ್ಲ ರೆಡಿ ಆಗಿಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಸಪ್ಪ ಆಗಿಬಿಟ್ಟಿದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ರೆಡಿಯಾಗಿ ನಿಂತಿದ್ದಾಳೆ. ಎಲ್ಲರೂ ನೋಡ್ಕೊತಾ ಇದ್ದಾರೆ, ರೆಪ್ ಹೊಡ್ಕೊತ ನಿಂತಿದ್ದಾಳೆ ಇಲ್ಲಿ. ಸೊ ಅವ್ರ ಅಣ್ಣ ವಿಡಿಯೋ ಮಾಡ್ತಿದ್ದಾರೆ ಅಲ್ಲ, ಸೊ ಹಾಗಾಗಿ ಅವಳು ಪಪ್ಪಿ ಕೊಡ್ತಿದ್ದಾಳೆ. ಸೊ ಸ್ಟಾರ್ಟ್ ಆದ್ವಿ ಇಲ್ಲಿ ಕಾಟೇರಮ್ಮ ಟೆಂಪಲ್ಗೆ. ಸೊ ಕೊನೆವರೆಗೂ ನೋಡಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ, ಅಲ್ಲಿ ಏನಿದೆ, ಯಾವ ಥರ ಇದೆ ತೋರಿಸ್ಕೊಡ್ತೀನಿ ನಿಮಗೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಬ್ಬರು ಮ್ಯಾಚಿಂಗ್ ಅಂದ್ರೆ ಎಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಿಂಗ್ ಅದು ಹೆಂಗದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅಲ್ಲ ತಗೊಂಡಿರೋದು ಅನ್ಎಕ್ಸ್ಪೆಕ್ಟೆಡ್, ಹಾಕೊಂಡಿರೋದು ತನ್ಯಾನ್ ಊರಿನಿಂದ ತಂದಿರೋದು. ನಾನು ಹೊಸದೆಲ್ಲ. ಸೊ ಇಲ್ಲಿ ನಮಗೆ ಊಬರ್ ಬುಕ್ ಮಾಡಿದ್ವಿ, ಎಕ್ಸೆಲ್ ಅಂತ ಹೇಳ್ಬಿಟ್ಟು. ನಾವು ಆಲ್ಮೋಸ್ಟ್ 7 ಮೆಂಬರ್ಸ್ ಇದ್ವಿ ಇಲ್ಲಿ. ನಾನು ನಮ್ಮ ಅಕ್ಕ ಮಕ್ಕಳು ಎಲ್ಲ ಭಾವ ಇದ್ದರು. ದೊಡ್ಡದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಎಕ್ಸೆಲ್ ಬುಕ್ ಮಾಡಿದ್ವಿ, ಗ್ಯಾಸ್ ಕ್ಯಾಬು. ಇಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಬಸ್ಸಿಗೆ ಹೋಗಬೇಕು. ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಕಾಟೇರಮ್ಮ ಟೆಂಪಲ್ಗೆ. ಯಾರಿಗೂ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ಸೊ ನಾವು ತಿಳ್ಕೊಂಡು ಹೋಗಿ ಬರಬೇಕು. ನಾವು ತಿಳ್ಕೊಂಡೆ ಹೋಗಿ ಬಂದಿದ್ದು. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೆಜೆಸ್ಟಿಕ್ಕಿಂದ ಯಾವ ಬಸ್ ಹತ್ತಬೇಕು, ಅಲ್ಲಿಂದ ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂದರೆ ಆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಮಹಿಮೆಯಿಂದ ಕೂಡಿದೆ ಟೆಂಪಲ್ ಇದು. ನಾನು ಒಂದು ಹರಕೆ ಹೊತ್ಕೊಂಡೆ ಗೈಸ್. ನಾನು ಹೋಗಿದ್ದು ಟೆಂಪಲ್ಗೆ. ತುಂಬ ಖುಷಿ ಆಯಿತು ನನಗೆ ಹೋಗಿ ಬಂದಿದ್ದು. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಬ್ಲಾಗಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹತ್ತಿ ಕೂತ್ಕೊಂಡ್ವಿ, ಇಲ್ಲೇನೋ ಮಾತಾಡ್ತಾಯಿದ್ವಿ ತಮಾಷೆ ಮಾಡ್ಕೊತ. ಹಾಗೆ ಕಾಟೇರಮ್ಮ ಟೆಂಪಲ್ ನಿಮಗೆ ಮಹಿಮೆ ಗದ್ದೆ ನಿಮಗೆಲ್ಲರೂ ಗೊತ್ತಿದೆ ಅನಿಸುತ್ತೆ. ಸೊ ಒಂದೆರಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. APRTC ಹೋಗ್ಬೇಕಂಗಾರೆ ಸರಿ ಬಾ ಒಂದು ಅಲ್ಲ ಇದಾದ್ರೆ ಇನ್ನ ಪಾಸ್ ಪಾಸ್ ಬರಂಗಿಲ್ಲ. ಟೈಮ್ ಇದ್ರೆ ಹೋಗೋಣ. ಮೆಜೆಸ್ಟಿಕ್ ರೀಚ್ ಆದ್ವಿ. ಅಲ್ಲಿ ಕೇಳಿದರೆ ಅಲ್ಲಿ ಬ್ಯಾಕ್ ಸೈಡ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿ KRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿಗೂ ಯಾರೂ ಸರಿಯಾಗಿ ನನಗೆ ಆನ್ಸರ್ ಕೊಟ್ಟಿಲ್ಲ. ಕೊನೆಗೂ ಒಂದು ಬಸ್ ಸಿಕ್ತು, ಹೊಸಕೋಟೆ ಬಸ್ಸು. ಕೂತ್ಕೊಂಡ್ವಿ. ಆ ಬಸ್ ಅಂತೂ 9 ಗಂಟೆಗೆ ಕೂತ್ಕೊಂಡ್ರೆ ಆಲ್ಮೋಸ್ಟ್ 10:30 10:45ಗೆ ಬಸ್ ಬಿಡ್ತು. ತುಂಬ ಸುಸ್ತಾಗೋಯಿತು. ಅಲ್ಲಿ ತುಂಬ ಸೆಕೆ ಬೇರೆ ಇತ್ತು ಅಲ್ಲಿ ಬಸ್ಸಲ್ಲಿ. ಸೊ ಅಲ್ಲಿಗೆ ನಾವು ಕಾಟೇರಮ್ಮ ಟೆಂಪಲ್ ರೀಚ್ ಆಗೋಷ್ಟರೊಳಗೆ 1.5 ತಾಸು ಆಯಿತು ಗೈಸ್. ರೀಚ್ ಆದ್ವಿ ಇಲ್ಲಿ ಕಾಟೇರಮ್ಮ ಟೆಂಪಲ್. ಜರ್ನಿ 9 ಗಂಟೆಗೆ ಬಿಟ್ಟರೆ 12 ಗಂಟೆಗೆ ತೇಲಿವೆ. ಏನು ನಾವು ಬಿಟ್ಟಿದ್ದ ದಿನ ಅವತ್ತೇನು ಹುಣ್ಣಿಮೆ ಏನಿತ್ತು ಗೈಸ್. ಹುಣ್ಣಿಮೆ ಪ್ಲೇಸ್ ಫ್ರೈಡೇ ಇತ್ತು. ಭಕ್ತರು ತುಂಬ ಜನ ಇದ್ದರು, ಕ್ರೌಡ್ ಬೇಗರೆ ಇತ್ತು. ಅಲ್ಲಿ ಬಸ್ಸುಗಳು 15 ನಿಮಿಷಕ್ಕೆ 20 ನಿಮಿಷಕ್ಕೆ ಬಸ್ಗಳು ಓಡಾಡ್ತಿದ್ದಾವೆ KRCT ಬಸ್ ಸ್ಟ್ಯಾಂಡಲ್ಲಿ. ನಾವು ಬೇಕಾದರೂ ಹತ್ಬೋದು. ಕಾಯಿ ಹೊಡಸ್ನು, ದೀಪ ಹಚ್ಚತ್ನು, ತೆರೆ ಮ್ಯಾಗಿಟ್ಟಂತನು, ನಾಲ್ಗೆ ಮ್ಯಾಗಿಟ್ಟಂತನು ಅಂತ ಏನಿಲ್ಲ. ಫ್ಯಾಂಟಸೀಸ್ ಏನಿಲ್ಲಮ್ಮ. ಭಕ್ತರು ಇಲ್ಲಿ ತುಂಬ ಮುಖ್ಯವಾಗಿ ಬರೋದು ಅಂದರೆ ಭಕ್ತರು ಆರೋಗ್ಯ, ಕುಟುಂಬ, ಶಾಂತಿ, ಉದ್ಯೋಗ, ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಹಲವಾರು ಕಾಟೇರಮ್ಮ ತಾಯಿ ಕಾಪಾಡುತ್ತಾಳೆ ಎಂದು ನಂಬುತ್ತಾರೆ ಗೈಸ್. ಒಂದು ಸರಿ ಭೇಟಿ ನೀಡಿದರೆ ಸಾಕು, ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರಲ್ವ. ಇಲ್ಲಿ 1000 ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ತುಂಬ ಮಹಿಮೆ ಇರೋ ಕಾಟೇರಮ್ಮ ಟೆಂಪಲ್ ಅಂತ ನಾಡಿನ ವಿಡಿಯೋ ನೋಡಲು ತಿಳ್ಕೊಂಡಿರೋದು. ಹಾಗೆ ನಾನು ಅದು ಅಂದ್ಕೊಂಡೇ ಬಂದಿರೋದು. ಹಾಗೆ ಗ್ಯಾರಂಟಿಯಾಗಿ ಆಗಿರೋರು ಕೂಡ ಅವರವರ ಕೋರಿಕೆ ನಂಬಿಕೆ ಈಡೇರೋದು ಕೂಡ ಇದ್ದಾರೆ. ಹಾಗಂತೇಳಿ ಬಂದಿಲ್ಲ ನಾನು. ಸೊ ಅದು ನಂಬಿಕೆ ಅಂದಮೇಲೆ ಕೂಡಿ ಬಂದಿರುತ್ತೆ. ಸೊ ಕಾಟೇರಮ್ಮ ಟೆಂಪಲ್ ನಾವು ಈ ಥರ ನಂಬಿಕೆ ಇಟ್ಕೊಂಡೇ ಬಂದಿರೋದು. ನಂಬಿಕೆ ಇರಬೇಕು ಅಂತಾರೆ. ಹಾಗೆ ಇಲ್ಲಿ ನಾವು
ತಾ ತೋರಿಸ್ಬೇಕಾ ಹಿಡ್ಕೊಂಡು ಎಷ್ಟು ಕ್ರೌಡ್ ಇದೆ ನೋಡಿ ಗೈಸ್. ಅಲ್ಲಿಂದ ಬಂದರೆ ಮುಂದ್ಗಡೆ ನಾವು ದೀಪಗಳು ತೊಗೋಬೋದು. ಹರಕೆ ಹೊತ್ತಿದ್ರೆ ಅವರು 9 ವಾರಗಳು ಬಂದುಬಿಟ್ಟು ತೆಂಗಿನಕಾಯಿ ಕಟ್ಟಬೇಕು ಅಂತ. ಅಲ್ಲಿ ನಾವು ತೆಂಗಿನಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಕಂಪಲ್ಸರಿ 9 ವಾರ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವು 9 ದೀಪ 5 ದೀಪಗಳು ಮಾತ್ರ ಬೆಳ್ಳಿನ ದೀಪ ತೊಗೊಂಡು ಒಳಗೆ ಹೋಗ್ತಾಯಿದ್ವಿ. ಇದೆಲ್ಲ ಎಂಟ್ರೆನ್ಸೇ ಗೈಸ್. ನೋಡಿ ನಾನು ಇದೆಲ್ಲ ವಿಡಿಯೋದಲ್ಲೇ ನೋಡಿದ್ದು. ಕಾಟೇರಮ್ಮ ಟೆಂಪಲ್ ಇದೇ ಎಂಟ್ರೆನ್ಸು. ಅದೇ ಭಕ್ತದಿರೆಲ್ಲ ನಿಂತ್ಕೊಂಡು ಇಲ್ಲಿ ಕಟ್ತಾಯಿದ್ರು ಕಾಯಿಗಳೆಲ್ಲ. ಸೊ ಆ ವಿಗ್ರಹ ನೋಡಿ ನನಗೊಂದು 1 ನಿಮಿಷ ನೋಡ್ತಾ ಇದ್ದರೆ ಹಾಗೆ ಅಮ್ಮ ಅನಿಸ್ತು. ಎಷ್ಟು ಜುಮ್ ಅನಿಸ್ತು ಅಂದರೆ ಬಾಡಿ ತುಂಬ ರೋಮಾಂಚನ ಆಯಿತು ಗೈಸ್. ನೋಡಿದ ತಕ್ಷಣ ಅದೊಂಥರ ಫೀಲಿಂಗ್ ಅಂತಾರಲ್ವ, ಹಾಗಿತ್ತು. ಟೆಂಪಲ್ ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ಜನಗಳು ಬಂದಿದ್ದರು. ಸೊ ಹಾಗಾಗಿ ನಾವು ಅಲ್ಲಿ ಜಾಸ್ತಿ ಓಡಾಡೋಕ್ಕೂ ಆಗಲಿಲ್ಲ ಗೈಸ್. ಅವಳು ಯಾರ ಹತ್ರನೂ ಹೋಗ್ತಿದ್ದಿಲ್ಲ, ನನ್ನ ಮಗಳು ವೈಶಾಖ. ಇದರಲ್ಲೇ ನೋಡಿಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು. ಅಲ್ಲಿ ತುಂಬ ಬಿಸಿಲಿದ್ದಕ್ಕೋಸ್ಕರ ಅಲ್ಲೇ ಕೆಳಗಡೆನೇ ದೀಪಗಳು ಹಚ್ಚಿ ಬರಬೇಕು ಅಂತ ಹೇಳ್ತಾಯಿದ್ರು. ತುಂಬ ಇಂಟ್ರೆಸ್ಟ್ ಇದೆ ಗೈಸ್. ಈ ಕಡೆ ಕೀ ಎಲ್ಲ ಕಟ್ತಾ ಇದ್ದಾರೆ, ಆ ಕಡೆ ಕಾಯಿ ಕಟ್ತಾ ಇದ್ದಾರೆ, ಆ ಕಡೆ ಬ್ಯಾಕ್ ಸೈಡ್ ಕಾಯಿ ಹೊಡಿತಾಯಿದ್ರು. ಸೊ ಇದೆಲ್ಲ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎಲ್ಲ ಹೀಗೆ ಓಡಾಡ್ತಾಯಿದ್ರು ಜನಗಳು. ಅಲ್ಲಿ ಒಂದು ಪ್ಲೇಸ್ನೂ ನಮಗೆ ನಿಂತ್ಕೊಳಕ್ಕೂ ಇರಲಿಲ್ಲ ಗೈಸ್. ತುಂಬ ಬಿಸಿಲಿತ್ತು. ಇಲ್ಲಿ ಕುತ್ಕೊಂಡು ದೀಪ ಹಚ್ತಾ ಇದ್ದೀವಲ್ವ, ಸೊ ಕಾಲಂತೂ ಸುಡ್ತಾ ಇದ್ದಾವೆ. ಓ ಮೈ ಗಾಡ್ ಅಂತ ಅನ್ನಿಸ್ತು. ಕಾಲು ಎಷ್ಟು ಸುಡ್ತಾ ಇದೆ ಅಂತಂದರೆ ಅಲ್ಲಿ ನಿಂತ್ಕೊಂಡು ಆಗ್ತಾಯಿಲ್ಲ ಗಾಯ್ಸ್, ಅಷ್ಟು ಸುಡ್ತಾ ಇದೆ. ಹಾಗೆ ನಿಂತ್ಕೊಂಡು ಕೂತ್ಕೊಂಡು ಕಾಟೇರಮ್ಮ ಕಾಪಾಡಮ್ಮ ಅಂತ ಅಂದ್ಕೊತಾನೆ ಅಲ್ಲಿ ದೀಪ ಹಚ್ಚಿದ್ದೀವಿ. ಕಾಲು ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸುಡ್ತಾ ಇದೆ. ಹೇಗೆ ಸುಡ್ತಾ ಇದೆ ಅಂದರೆ ಬೆಂಕಿ ಮೇಲೆ ಕಾಲಿಟ್ಟಂಗಿತ್ತು ಗಾಯ್ಸ್. ಬಿಸಿಲು ಅವತ್ತಿನ ದಿನ ತುಂಬಾ ಇತ್ತು. ಹಾಗಾಗಿ ನಮಗೆ ಕಾಟೇರಮ್ಮ ಅಂದ್ಕೊತಾನೆ ದೀಪ ಹಚ್ಚಿದ್ವಿ. ಖುಷಿ ಆಯಿತು. ಅಲ್ಲಿ ದೀಪ ಹಚ್ಕೊಂಡು ಹಿಂದ್ಗಡೆ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಮುಂದೆ ಸ್ಟೆಪ್ಸ್ ಇದೆ ಗಾಯ್ಸ್, ಅಮ್ಮನ ಹತ್ರ ಹೋಗಿ ದರ್ಶನ ಮಾಡ್ಕೊಂಬರೋದೆ. ಇಲ್ಲೇ ಬ್ಯಾಕ್ ಸೈಡ್ ನಿಂತಿದೆ ನೋಡಿ, ಅದೇ ದಾರಿ. ಮುಂದೆ ಹೋಗ್ತಾನೆ ಇಲ್ಲ, ಮಕ್ಕಳಿದ್ದಾರೆ, ಸ್ವಲ್ಪ ಬೇಗ ಹೋಗಿ ಅಂತಂದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೋಗ್ತಾಯಿಲ್ಲ, ಮೂವ್ ಆಗ್ತಾಯಿಲ್ಲ. ತುಂಬ ಬೇಜಾರಾಯಿತು. ಜನ ಹಿಂಗೆ ಮಾಡ್ತಾರಲ್ಲ, ಸ್ವಲ್ಪ ಮುಂದೆ ಹೋಗಿ ಅಂತೀವಿ, ಮುಂದೆನೇ ಹೋಗ್ತಿದ್ದಿಲ್ಲ. ನಾವೇ ಸ್ವಲ್ಪ ಕೂಗಿದ್ವಿ, ಹಾಗೆ ಮುಂದೆ ಹೋದ್ರಿ. ಸ್ವಲ್ಪ ಇಲ್ಲಿ ದೀಪ ಹಚ್ಬಿಟ್ಟು ಬ್ಯಾಕ್ ಸೈಡಿಂದ ದರ್ಶನ ಮಾಡಿಕೊಂಡು ರಿಟರ್ನ್ ಆದ್ವಿ. ಅಲ್ಲೇ ಊಟ ಇಡ್ತಾರೆ ಗೈಸ್. ಬೆಳಗ್ಗೆ ತಿಂಡಿ ಇಡ್ತಾರಂತೆ, ಮಧ್ಯಾಹ್ನ ಲಂಚ್ ಇಡ್ತಾರಂತೆ, ಡಿನ್ನರ್ಗಳು ಇಡ್ತಾರಂತೆ. ಅವತ್ತಿನ ದಿನ ನಮಗೆ ಹುಣ್ಣಿಮೆ ಅಲ್ವಾ, ಫ್ರೈಡೇ ದಿನ ಊಟ ಕೂಡ ಇದೆ ಅಂತ ಹೇಳಿದರು. ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋಗಿದ್ವಿ ಗೈಸ್. ಊಟ ಬೇರೆ ಚೆನ್ನಾಗಿತ್ತು. ಊಟ ಹುಗ್ಗಿ ಮಾಡಿದರು, ರೈಸು ಮಾಡಿದರು. ಅಲ್ಲಿಂದ ರಿಟರ್ನ್ ಆದ್ವಿ. ಮತ್ತು ಸೇಮ್ ಹೇಗೆ ಬಂದ್ವೋ ಸೇಮ್ ಹಾಗೇ ಬಂದ್ವಿ. ಅದೇ ಬಸ್ಸು, ಹೊಸಕೋಟೆ ಬಸ್ ಸ್ಟ್ಯಾಂಡ್, ಹೊಸಕೋಟೆಯಿಂದ ಮೆಜೆಸ್ಟಿಕ್ಕಿಂದ ಮನೆಗೆ ಬಂದ್ವಿ. ಸೊ ಇಲ್ಲಿ ಮಾತಾಡ್ಕೊತ ಬರ್ತಾಯಿದ್ವಿ. ಇಲ್ಲಿ ನಾವು ಕೊನೆಗೂ ಬಸ್ ಸಿಕ್ತು. ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡು ರಿಟರ್ನ್ ಆದ್ವಿ ಗೈಸ್. ಮನೆಗೆ ಬರೋಷ್ಟರೊಳಗೆ 6:30 ಆಗ್ತಾಯಿತ್ತು ಗೈಸ್. ಸೊ ಲೇಟ್ ಆಗಿಬಿಡ್ತು, ಮಳೆ ಬೇರೆ ಬರ್ತಾಯಿತ್ತು ಅಲ್ವ. ಸೊ ಮನೆಗೆ ಬಂದ ತಕ್ಷಣ ರೆಡಿಯಾಗಿ ಸ್ವಲ್ಪ ಮುಖ ತೊಳ್ಕೊಂಡು ದೀಪ ಹಚ್ಚಿದ್ವಿ. ಅಕ್ಕವ್ರು ಅವತ್ತಿನ ನೈಟೇ ಬಿಡಬೇಕಾಗಿತ್ತು ರಿಟರ್ನ್ ಬಳ್ಳಾರಿಗೆ. ಸೊ ಹಾಗಾಗಿ ಅವ್ರು ಫಸ್ಟ್ ಟೈಮ್ ಬಂದಿರಂತ ಹೇಳ್ಬಿಟ್ಟು ನಾನು ಅವರಿಗೆ ಬಟ್ಟೆ ಮುಡಿಸಿ, ಸೊ ಅವರು ತುಂಬ ಅವಾಗಿಂದ ಅವಿಗೆ ಬಟ್ಟೆ ತೊಗೊಂಡು ಕೈಯಲ್ಲಿ ಕೊಟ್ಟೆ, ಆಶೀರ್ವಾದ ತೊಗೊಂಡು ಅವ್ರು ರಾತ್ರಿ ಬಿಡಬೇಕಿತ್ತು. ಸೊ ಅಕ್ಕವ್ರು ಬರ್ತಾ ಇರ್ತಾರೆ ಬಟ್ ಭಾವ ಮಾತ್ರ ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರು ನಮ್ಮ ಮನೆಗೆ. ಹಾಗಾಗಿ ಬಟ್ಟೆ ಮುಡಿಸಿದ್ವಿ ಅವರಿಗೆ. ಸೊ ಬಟ್ಟೆ ಕೈಯಲ್ಲಿ ಕೊಟ್ಟು, ಅರ್ಶಿನ ಕುಂಕುಮ ಕೊಟ್ಟು, ಹೂವು ಕೊಟ್ಟು, ಹಾಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡೆ ಗೈಸ್. ಸೊ ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಯಿತು ನೋಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅವರು ಅವತ್ತಿನ ರಾತ್ರಿ ಬಿಡಬೇಕಿತ್ತು ಗೈಸ್ ಅವರು. ಹಾಗಾಗಿ ನಾನು ಬಟ್ಟೆ ಮುಡಿಸಿ ನಮ್ಮ ಭಾವ ಹೇಳ್ತಾ ಇದ್ದಾರೆ, ತಮಾಷೆ ಮಾಡ್ತಾಯಿದ್ರು, ನಾನು ಆಗ್ತಾಯಿದ್ದೆ. ಸೊ ಭಾವ ಅಕ್ಕ ಬಿಟ್ಟರು. ಸೊ ನಮ್ಮ ಮಕ್ಕಳು ಈ ಮನೆಯಲ್ಲೇ ಇದ್ದರು. ಅವರು ಹೇಳಿದೆ 2 days ಇದ್ದು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವರು ಇಲ್ಲೇ ಇದ್ದರು. ಅಕ್ಕಗೆ ಭಾವ ಮಾತ್ರ ಹೋಗಿದ್ರು, ಅವ್ರ ರೈತರ ಕೆಲಸ ಇದೆ, ಇರೋಕ್ಕಾಗಲ್ಲ ಅಂತಿದ್ರು. ಸೊ ಹಾಗಾಗಿ ಅವ್ರು ಕಳಿಸ್ಕೊಟ್ವಿ ನಾವು.曙光在天边浮现，新的一天
即将到来，遗忘的种子在心中发芽。黎明的曙光照亮了世界，我们手牵手迎接新的一天，合唱的。 ನನಗೆ ವಿಡಿಯೋ ಬ್ಲಾಗ್ ಮಾಡಿಕೊಟ್ಟಿದ್ದು ಗೋಪಾಲ. ಇವನೇ ನೋಡಿ ಗೋಪಾಲ ದೊಡ್ಡ ಮಗ ಹೇಗೆ ತೆಗೆದಿದ್ದಾನಂತಂದರೆ ಹಿಂದೆ ಮುಂದೆ ಕ್ಯಾಮ್ರಾ ಹೆಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡೋಗಿ ತೆಗೆದಿದ್ದಾನೆ. ಅದರಲ್ಲಿ ನನಗೆ ಕಾಣ್ತಾನೆ ಇಲ್ಲ, ಅರ್ಧ ವೀಡಿಯೋ ವೇಸ್ಟ್ ಆಯಿತು. ಎಡಿಟ್ ಮಾಡಿ ತೆಗೆದ್ರೆ ಇಷ್ಟು ಬಂತು. ಗೋಪಾಲ ನೀವು ವಿಡಿಯೋ ನೋಡ್ತಾ ಇದ್ದರೆ ಸರಿಯಾಗಿ ನೋಡು, ಎಡಿಟ್ ಮಾಡಿದ್ರೆ ಇಷ್ಟಿದೆ ವೀಡಿಯೋ. ಬಟ್ ಥ್ಯಾಂಕ್ ಯು ಸೋ ಮಚ್ ಗೋಪಾಲ. ಕ್ರೆಡಿಟ್ ಗೋಸ್ ಟು ದಿಸ್ ವಿಡಿಯೋ ಕ್ರೆಡಿಟ್ ಗೋಸ್ ಟು ಗೋಪಾಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಕರೇಜಿಂಗ್ ಮೀ. ವಿಡಿಯೋ ಮಾಡ್ತೀನಿ ಚಿಕ್ಕಿ ಅಂತ ಹೇಳಿದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೋಪಾಲ ಮ್ಯಾರೇಜ್ ಇದೇ ತಿಂಗಳು ಮೇ ತಿಂಗಳಲ್ಲಿ ಮದುವೆ ಇತ್ತು. ಸೊ ಅವನು ಹಾಗೆ ನಮಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾ ಬಂದುಬಿಟ್ಟು ತುಂಬ ಖುಷಿ ಆಯಿತು. ಬಟ್ ನಮಗೆ ಹೋಗಿ ಬರೋಕ್ಕೆ ಆಗಲಿಲ್ಲ. ತುಂಬ ಸಾರಿ ಗೋಪಾಲ್. ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ಅವತ್ತಿನ ನೈಟೇ ಅವರು ಕೂಡ ಹೊಡೆದ್ರು, ಗೋಪಾಲ ಕೂಡ ಮನೆಗೆ ಹೊರಟು. ಯಾಕಂಗೆ ಮ್ಯಾರೇಜ್ ಕೆಲಸ ಇದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ಅಕ್ಕ ಅವರು ಕೂಡ ರೆಡಿಯಾಗಿದ್ದರು ಸೊ ಹೊರಡೋಕ್ಕೆ. ಸೊ ಆ ಕೆಳಗಡೆ ಕ್ಯಾಬ್ ಬೇರೆ ಬಂದಿತ್ತು, ರೆಡಿ ಆಗ್ತಾಯಿದ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.